ಸರ್ ಸಿನಿಮಾ ಪರವಾಗಿಲ್ಲ, ಸುಮಾರಾಗಿದೆ. ಏನು ಇಷ್ಟ ಆಯ್ತು ಸರ್ ಸಿನಿಮಾಲಿ? ಏನು ಸೈನ್ಸ್ ಬಗ್ಗೆ ಚೆನ್ನಾಗಿದೆ ಅಷ್ಟೇ, ಡಾಕ್ಟರ್ಸ್ ಬಗ್ಗೆ. ಅಂದರೆ ಏನು ಹೈಲೈಟ್ ಇದೆ, ಏನು ಮೆಸೇಜ್ ಇದೆ ಸರ್? ಅದೇ ಹಾರ್ಟು ಮತ್ತು ಏನೇನೋ ಹೊಸ ಪ್ರಯೋಗ ಮಾಡಿದ್ದಾರೆ, ಹೊಸ ಥರ ಇದೆ. ಆಶಿಕಾ ರಂಗನಾಥ್ ಅವ್ರ ಆ್ಯಕ್ಟಿಂಗ್ ಎಲ್ಲ, ಆಶಿಕಾ ರಂಗನಾಥ್ ಶಿ ಈಸ್ ಅಮೇಝಿಂಗ್, ವೆರಿ ನೈಸ್. ಡೈರೆಕ್ಷನ್ ಎಲ್ಲ ಹೇಗಿದೆ? ಡೈರೆಕ್ಷನ್ನು ಚೆನ್ನಾಗಿದೆ. PRK ಪ್ರೊಡಕ್ಷನ್ ಕಾಂಟೆಂಟ್ ಓರಿಯೆಂಟೆಡ್ ಮೂವಿ ಮೇಲೆ ಫೋಕಸ್ ಮಾಡ್ತಿದ್ದಾರೆ, ಹೆಂಗೆ ಅನ್ಸುತ್ತೆ? ಹಾಂ, ಅಂದರೆ ಕಾಂಟೆಂಟ್ ಓರಿಯೆಂಟೆಡ್ ಮೂವಿನ ಹೆಂಗೆ ಇದು? ಇಲ್ಲ, ಸೈಂಟಿಫಿಕ್ಕಾಗಿ ಚೆನ್ನಾಗಿದೆ ಅಷ್ಟೇ, ಬೇರೆ ಆ ಥರ ಏನು. ಅಂದರೆ ಎಲ್ಲ ಥರ ಆಡಿಯನ್ಸ್ ನೋಡ್ಬೋದು. ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಐ ಡೋಂಟ್ ನೋ. ಯಾಕೆಂದರೆ ಲವ್ ಸಬ್ಜೆಕ್ಟ್ ಇದೆ ಸ್ವಲ್ಪ, ಸೈಂಟಿಫಿಕ್ಕಾಗಿ ಚೆನ್ನಾಗಿದೆ. ಚೆನ್ನಾಗಿದೆ, ಕಾನ್ಸೆಪ್ಟ್ ಚೆನ್ನಾಗಿದೆ. ಏನು ಕಾನ್ಸೆಪ್ಟ್? ಆದರೆ ಓಟುದು ಅದು ಡಿಫ್ರೆಂಟ್ ಆಗಿದೆ, ಕಾನ್ಸೆಪ್ಟ್ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಥರ ಆಡಿಯನ್ಸ್ ಫ್ಯಾಮಿಲಿ ಆಡಿಯನ್ಸ್ ನೋಡ್ಬೋದು. ನೋಡ್ಬೋದು, ಚೆನ್ನಾಗಿದೆ. ಮೇನ್ಲಿ ನನಗೆ ಹುಡುಗ ಒಂದು ಕ್ಯಾರೆಕ್ಟರ್ ಇಷ್ಟ ಆಯಿತು. ಮತ್ತು ಆಶಿಕಾ ರಂಗನಾಥ್ ವೆರಿ ನೈಸ್ ಮೂವಿ, ಹೇಗೆ ಅನಿಸ್ತು? ಫಸ್ಟ್ ಕ್ಲಾಸ್ ಆಗಿದೆ. ಏನು ಇಷ್ಟ ಸರ್? ಎಲ್ಲ ಕಂಪ್ಲೀಟ್ ಸ್ಟೋರಿ, ಆ್ಯಕ್ಟಿಂಗ್, ಡೈರೆಕ್ಟರ್, ಮ್ಯೂಸಿಕ್, ಎವ್ರಿಥಿಂಗ್. ಆಶಿಕಾ ಅವ್ರ ಆ್ಯಕ್ಟಿಂಗ್ ಫಸ್ಟ್ ಕ್ಲಾಸ್ ಚೆನ್ನಾಗಿದೆ. ಕಾಂಟೆಂಟ್ ಓರಿಯೆಂಟೆಡ್ ಮೂವಿ ಇದೆ. ಇಟ್ ಇಸ್ ಕಂಟೆಂಟ್, ಅದೆಲ್ಲ ಬಿಟ್ಬಿಡಿ. ಮೂವಿ ಇಸ್ ನೈಸ್. ಕಂಟೆಂಟ್ ಇದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ, ಇರುತ್ತೆ ಕೆಲವರಲ್ಲಿ ಇರೋದಿಲ್ಲ, ನಾರ್ಮಲ್ ಆಗಿರುತ್ತೆ. ಬಟ್ ಎನಿವೇ ಫಸ್ಟ್ ಕ್ಲಾಸ್ ಆಗಿದೆ. ಅಂದರೆ ಎಲ್ಲ ಥರ ಆಡಿಯನ್ಸ್ ನೋಡ್ಬೋದು ಸರ್? ಎಲ್ಲರೂ ನೋಡ್ಬೋದು, ಇಫ್ ದೇ ವಾಂಟ್ ಟು ಸಿ ದಿಸ್ ಟೈಪ್ ಆಫ್ ಫಿಲ್ಮ್. ಬರೀ ಡುಶಮ್ ಹೊಡೆದಾಡೋದು ನೋಡಬೇಕು ಅಂತ ನಾವೇನು ಮಾಡೋಕ್ಕಾಗಲ್ಲ. PRK ಪ್ರೊಡಕ್ಷನ್ ಅವರು ಈ ಥರ ಎಸ್, ಡೆಫಿನೆಟ್ಲಿ ದೇ ಆರ್ ಡೂಯಿಂಗ್ ವೆರಿ ಗುಡ್, ಏನು ಹೇಳ್ತೀರಾ? ವೆರಿ ನೈಸ್. ಸಿನಿಮಾಗಳು ಬರಬೇಕು, ಡೆಫಿನೆಟ್ಲಿ ಬರಬೇಕು. ನಮ್ಮ ಕನ್ನಡ ಸಿನಿಮಾ ಎಲ್ಲ ಭಾಷೆಗಿಂತ ಮುಂದಿದೆ ಅನ್ನೋದು ತೋರಿಸ್ಬೇಕು. ಸುಮ್ಮನೆ ಬರೀ ಫೈಟಿಂಗ್ ಗೀಟಿಂಗ್ ಅದು ಒಂದು ಟೈಪ್ ಆಫ್ ಸೆಟ್ ಆಫ್ ಪೀಪಲ್ಗೆ, ಇದು ಇನ್ನೊಂದು ಸೆಟ್. ಏನು ಈ ಮಾಡೋಕ್ಕಾಗಲ್ಲ. ಥರ ಕಂಟೆಂಟ್ ಸಿನಿಮಾ ಜನ ನೋಡ್ಬೇಕಂತ ಹೇಳ್ತೀರಾ ಥಿಯೇಟ್ರಿಗೆ? ಡೆಫಿನೆಟ್ಲಿ ನೋಡಬೇಕು. ಈ ಎಷ್ಟು ದಿವಸ ಅಂತ ಹೊಡೆದಾಟ ನೋಡ್ಕೊಂಡಿರ್ಬೇಕಲ್ವಾ. ಥ್ಯಾಂಕ್ ಯು ಸರ್. ಓಟು ಏನು ಎಷ್ಟು ಚೆನ್ನಾಗಿ ಅವರು ಡೈರೆಕ್ಷನ್ನೇ ಆಗಲಿ, ಒಂದು ಚಿತ್ರಕಥೆ ತಗೊಂಡೋಗಿರೋದಾಗಲಿ ಫಸ್ಟ್ ಟೈಮ್ ಅಂತ ಖಂಡಿತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಚೆನ್ನಾಗಿ ರಾಘವ್ ಅವರು, ಪ್ರಶಾಂತ್ ಅವರು ತಗೊಂಡೋಗಿದ್ದಾರೆ. ಬಾಕಿ ನಮ್ಮ ಆಶಿಕಾ ರಂಗನಾಥ್ ಬಗ್ಗೆ ಹೇಳೋಂಗೆ ಇಲ್ಲ. ಪ್ರಕಾಶ್ ಬೆಳವಾಡಿ ಸರ್ ಆಗಿರ್ಬೋದು, ಆಶಿಕಾ ರಂಗನಾಥ್ ಆಗಿರ್ಬೋದು, ತುಂಬ ಅಂದರೆ ತುಂಬಾ ಎಕ್ಸ್ಟ್ರಾರ್ಡಿನರಿ ಆಗಿದೆ. ದಯವಿಟ್ಟು ಎಲ್ಲರೂ ನೋಡೋ ಅಂಥ ಸಿನಿಮಾ. ಸಣ್ಣ ಮಕ್ಕಳಿರ್ಬೋದು, ದೊಡ್ಡವರು ಇರ್ಬೋದು. ಒಂದು ಸೈನ್ಸ್ಗೂ ರಿಲೇಟೆಡ್ ಇದೆ, ಒಂದು ಸ್ವಲ್ಪ ಲವ್ಗೂ ಅಟ್ಯಾಚ್ ಇದೆ. ಅಂದರೆ ಟೋಟಲಾಗಿ ಕನೆಕ್ಟಿವಿಟಿ ಕೊಟ್ಟಿದ್ದಾರೆ ಮೂವಿಗೆ. ಫಸ್ಟ್ ಟೈಮು ರಾಘವ್ ಸರ್ ಡೈರೆಕ್ಷನ್ ಮಾಡಿದ್ದಾರೆ ಅಂತ ನಿಜವಾಗ್ಲೂ ಅನ್ಸೋದೇ ಇಲ್ಲ. ಅವ್ರು ಆ್ಯಕ್ಟು ಮಾಡಿದ್ದಾರೆ, ಜೊತೆಲಿ ಡೈರೆಕ್ಷನು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಸಿನಿಮಾದಲ್ಲಿ. ಅಂದರೆ ಏನು ಆಶಿಕಾ ರಂಗನಾಥ್ ಅವರ ಉದ್ದೇಶ ಇಟ್ಕೊಂಡು ಸ್ಟ್ರಗಲ್ ಮಾಡ್ತಾರೆ, ಅದರಲ್ಲಿ ಅವರು ನಾನು ಇದನ್ನು ಮಾಡಬೇಕು ಅಂದರೆ ಮಾಡಲೇಬೇಕು ಅನ್ನೋದು ಮೈಂಡ್ಸೆಟ್ ಇಟ್ಕೊಂಡಿದ್ದಾರೆ. ಅದು ಪ್ರಕಾಶ್ ಬೆಳವಾಡಿ ಸರ್ ಇದರಲ್ಲಿ ಅವರು ಸೀನಿಯರ್ ಆಗಿರ್ಬೋದು, ಪ್ರಕಾಶ್ ಬೆಳವಾಡಿ ಸರು. ಬಟ್ ಇವ್ರ ಉದ್ದೇಶ ಏನು ಅಂದರೆ ಯಾವ ಪೇಷಂಟಿಗೆ ಟ್ರೀಟ್ ಮಾಡಿದ್ರು ಅವರು ಅವರ ಮನಸ್ಸಿಗೆ ತಗ್ಗಟ್ಟಾಗಿ ಅವ್ರಿಗೆ ನನಗೆ ಸರಿ ಅನಿಸಿದ್ದನ್ನು ನಾನು ಮಾಡೇ ತೋರಿಸ್ತೀನಿ, ನಾನು ಗೆಲ್ತೀನಿ ಅನ್ನೋದು ಓಟುಗೆ ಒಂದು ಹೈಲೈಟ್ ಪಾಯಿಂಟು ಅಂತ ಹೇಳ್ಬೋದು ಸರ್. ಓವರಾಲ್ ಆಗಿ ನಿಜವಾಗ್ಲೂ ತುಂಬಾ ಎಕ್ಸ್ಟ್ರಾರ್ಡಿನರಿ ಆಗಿದೆ. ಎಲ್ಲರೂ ಪ್ರತಿಯೊಬ್ಬರೂ ನೋಡ್ಬೋದು. ಕನ್ನಡ ಇಂಡಸ್ಟ್ರಿನ ಒಂದು ಮಟ್ಟಕ್ಕೆ ತಗೊಂಡೋಗುತ್ತೆ ಅನ್ನೋದು ನನ್ನ ಉದ್ದೇಶ. ಅದು PRK ಪ್ರೊಡಕ್ಷನ್ ಅಂದರೆ ಸಾಮಾನ್ಯ ಪ್ರೊಡಕ್ಷನ್ ಅಲ್ಲ. ಸೊ ಪುನೀತ್ ಅವರು ಏನು ಇದಿದ್ರು ಹೊಸಬರಿಗೆ ಅವಕಾಶ ಕೊಡಬೇಕು ಅಂತ ನಮ್ಮ ಪುನೀತ್ ಸರ್ ಏನು ಅಂದ್ಕೊಂಡಿದ್ರು, ಪುನೀತ್ ರಾಜ್ಕುಮಾರ್ ಅವರು. ಸೊ ಖಂಡಿತ ಪುನೀತ್ ಅವರು ಹೊಸಬರಿಗೆ ಅವಕಾಶ ಕೊಟ್ಟಿದ್ದಾರೆ, ಅದು ಗೆದ್ದೇ ಗೆಲ್ಲುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.